ಸೊ ಹಾಯ್ ಸ್ನೇಹಿತರೆ ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿದಂಥ ಪ್ರತಿಯೊಂದು ಅಭ್ಯರ್ಥಿಗಳು ನೋಡ್ರಿ ಸರ್ ಯುವ ನಿಧಿ ಅಮೌಂಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತೇಳಿ ಕಂಟಿನ್ಯೂಸ್ ಆಗಿ ಕಮೆಂಟ್ಸ್ ಮಾಡತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ನೋಡ್ರಿ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತನು. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ನಾಳೆ ವಿಡಿಯೋದಾಗ ನಿಮಗೆ ಕಮೆಂಟ್ಸ್ಗಳನ್ನ ತೆಗೆದುಕೊಂಡ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡೋದು ಬರ್ರಿ. ಮತ್ತು ಇನ್ನೊಂದು ನೋಡ್ರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಟೋರಿ. ಯಾಕಂದ್ರೆ ನೋಡ್ರಿ ಯುವ ನಿಧಿ ಬಗ್ಗೆ ಏನೇ ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡೋದು ಬರ್ರಿ. ನಾಳೆ ವಿಡಿಯೋದಾಗ ನಿಮಗೆ ಕಮೆಂಟ್ಸ್ನ ತೆಗೆದುಕೊಂಡು ವಿಡಿಯೋ ಮಾಡಿ ತಿಳಿಸ್ತಾನು. ಈಗ ಯುವ ನಿಧಿ ಬಗ್ಗೆ ಬರೋದಾದರೆ ಜುಲೈ ಮಂತದ ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗಿರ್ತೈತಿ. ಪ್ರತಿಯೊಂದು ಅಭ್ಯರ್ಥಿಗಳು ಮಿಸ್ ಮಾಡಲಾರ್ದ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ರಿ. ನೀವು ಮಿಸ್ ಆಗಿಬಿಟ್ರೆ ನಿಮ್ಗೆ ಅಮೌಂಟ್ ಬರೋಂಗಿಲ್ಲ ನೆಕ್ಸ್ಟ್ ಮಂತ್. ಸೊ ಅದಕ್ಕಾಗಿ ನೋಡಿರಿ ಇನ್ನೂರಿಗೆ ಯಾರೆಲ್ಲ ಮಾಡಿಸಿಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ರಿ. ಇವತ್ತು 24 ಡೇಟ್. ಪ್ರತಿ ತಿಂಗಳು 1ರಿಂದ 25ನೇ ತಾರೀಕು ತನಕ ಸೆಲ್ಫ್ ಡಿಕ್ಲೇರೇಷನ್ಸ್ ಟೈಮಿಂಗ್ ಇದ್ದಿರ್ತೈತಿ. ಸೊ ಅದಕ್ಕಾಗಿ ಇನ್ನೂವರೆಗೆ ಕೇವಲ ಇನ್ನೂ ಒಂದು ದಿನ ಟೈಮಿಂಗ್ ಐತಿ. ಯಾರೆಲ್ಲ ಮಾಡಿಸಿಲ್ಲ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ರಿ. ಈಗ ಅಮೌಂಟ್ ಬಗ್ಗೆ ಬರೋದಾದರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಟೋಟಲಾಗಿ 5 ತಿಂಗಳ ಅಮೌಂಟ್ ಬಂದೈತಿ. ಕೆಲವೊಂದು ಅಭ್ಯರ್ಥಿಗಳಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ತಿಂಗಳದ್ದು ಬಂದೈತಿ. ಡಿಸೆಂಬರ್ ದಿನಂತಿ ಮೊದಲ ಬಂದಿತ್ತು ಅಮೌಂಟ. ಈಗ ಯಾವ ತಿಂಗಳದ್ದು ಪೆಂಡಿಂಗ್ ಉಳ್ದಾವ ಅಂದ್ರೆ ಇಲ್ಲಿ ನೋಡಿರಿ ಏಪ್ರಿಲ್, ಮೇ, ಜೂನ್ ಕೇವಲ ಇನ್ನು 2 ತಿಂಗಳದ ಅಮೌಂಟ್ ಮಾತ್ರ ಪೆಂಡಿಂಗ್ ಉಳ್ದಾವ. ಕೆಲವೊಂದು ಅಭ್ಯರ್ಥಿಗಳಿಗೆ ಏಪ್ರಿಲ್ ತಿಂಗಳದ್ದು ಬಂದಿಲ್ಲ. ಈಗ ಏಪ್ರಿಲ್ ತಿಂಗಳು ಯಾರಿಗೆಲ್ಲ ಬಂದಿಲ್ಲ ಸ್ವಲ್ಪ ವೇಟ್ ಮಾಡಿರಿ. ಈಗ ಮೇ, ಜೂನ್ ಈಗೇನು 2 ತಿಂಗಳು ಅದಾವಲ್ಲ ಈ 2 ತಿಂಗಳ ಜೊತೆಗೆ ಏನೈತಿ ಆ ತಿಂಗಳದು ಪೆಂಡಿಂಗ್ ಅಮೌಂಟ್ ಕ್ರಿಯೇಟ್ ಆಕೈತಿ. ಕೆಲವೊಂದು ಅಭ್ಯರ್ಥಿಗಳಿಗೆ 6,000 ರೂಪಾಯಿ ಅಮೌಂಟ್ ಕ್ರಿಯೇಟ್ ಆಗೈತಿ. ಕೆಲವೊಂದು ಅಭ್ಯರ್ಥಿಗಳಿಗೆ 9,000, ಕೆಲವೊಂದು ಅಭ್ಯರ್ಥಿಗಳಿಗೆ 12,000. ಇಲ್ಲಿ 12,000 ಯಾರಿಗೆಲ್ಲ ಕ್ರೆಡಿಟ್ ಆಗೈತಿ ಕೇವಲ ಅವ್ರಿಗೆ 2 ತಿಂಗಳು ಮಾತ್ರ ಪೆಂಡಿಂಗ್ ಇದ್ದಿರ್ತೈತಿನ. ಇಲ್ಲಿ 6,000, 9,000 ಈ ರೀತಿಯಾಗಿ ಕ್ರೆಡಿಟ್ ಆಗಿದೆ ಅವ್ರಿಗೆ. ನೆಕ್ಸ್ಟ್ ಏನು ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗತ್ತಲ್ಲ ಅವಾಗ ಏನೈತಿ ಪೆಂಡಿಂಗ್ ಅಮೌಂಟ್ ಯಾವ್ಯಾವ ಇದ್ದಿರ್ತಾವೆ ಅದ್ರ ಜೊತೆಗೆ ಪ್ರತಿಯೊಂದು ಅಮೌಂಟ್ ಕ್ರೆಡಿಟ್ ಆಕೈತಿ. ಸ್ವಲ್ಪ ಏನೈತಿ ವೇಟ್ ಮಾಡಿರಿ. ನಿಮ್ಗೆ ಹೆಲ್ಪ್ಲೈನ್ ನಂಬರ್ ಬೇಕಂದ್ರೆ ಹೇಳ್ರಿ. ನನಗೂ ಏನೇ ಡೌಟ್ಸ್ ಬಂದರು ನಾನು ಕೂಡ ಯುವ ನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಟೋಟಲಾಗಿ 2 ನಂಬರ್ದ ಅವರು 2 ನಂಬರ್ದಾಗ ನೀವು ಒಂದು ಸಲ ಕಾಲ್ ಮಾಡಿದ್ರೆ ಸತ್ಯವಾಗಿ ಹೇಳ್ತೀನಿ ಪಿಕ್ ಮಾಡೋಂಗಿಲ್ಲ. ಅವರ ಕಂಟಿನ್ಯೂಸ್ ಆಗಿ 3-4 ಸಲ ಕಾಲ್ ಮಾಡಿದ್ರ ಮೇಲೆ ಅವರು ರಿಸೀವ್ ಮಾಡ್ತಾರೆ. ನನಗೂ ಏನೇ ಡೌಟ್ಸ್ ಬಂದರು ನಾನು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ನಿಮ್ಗೆ ನಂಬರ್ಸ್ ಬೇಕಂದ್ರೆ ಹೇಳ್ರಿ. 2 ನಂಬರ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತೀನಿ. ಪ್ರತಿಯೊಂದು ಅಭ್ಯರ್ಥಿಗಳು ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿನ ಪ್ರತಿಯೊಂದು ಅಭ್ಯರ್ಥಿಗಳು ಜಾಯ್ನ್ ಆಗಿರಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತೀನಿ ಕಮೆಂಟ್ಸ್ ಕೂಡ ಮಾಡ್ಬೋದು. ಮತ್ತು ನಿಮ್ಗೆ ಆ ಹೆಲ್ಪ್ಲೈನ್ ನಂಬರ್ ಇದಾವಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಕೇವಲ 1-2 ಸಲ ಕಾಲ್ ಮಾಡಿದ್ರೆ ರಿಸೀವ್ ಮಾಡೋಂಗಿಲ್ಲ. ಕಂಟಿನ್ಯೂಸ್ ಆಗಿ 3-4 ಸಲ ಕಾಂಟ್ಯಾಕ್ಟ್ ಮಾಡಿದರೆ ರಿಸೀವ್ ಮಾಡಿದ್ಮೇಲೆ ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಅವ್ರು ಏನೈತಿ ಸಜೆಷನ್ ಮಾಡ್ತಾರೆ ಈ ರೀತಿಯಾಗಿ ಮಾಡಿ ಅಂತೇಳಿ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಅವ ಏನೈತಿ ಟೆಲಿಗ್ರಾಮ್ದಲ್ಲಿ ನಾನು ಶೇರ್ ಮಾಡಿರ್ತೀನಿ. ಮತ್ತು ಇನ್ನೊಂದು ನೋಡಿರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಸಬ್ಸ್ಕ್ರೈಬ್ ಒಂದು ಮಾಡ್ಕೊರಿ. ಯಾಕಂದ್ರೆ ನೋಡಿರಿ ಯುವ ನಿಧಿ ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.